ವಿನೋದ್, ಇದ್ರೊಳಗಡೆ ಏನಿದೆಯಲ್ಲ, ಈ ಥರ 1000 ವಿಡಿಯೋಸ್ ಬರುತ್ತೆ ನಾಳೆ ಒಂದು ದಿವಸ ನೋಡ್ಕೊಂಡು ಕೂತ್ಕೋತೀನಿ ಹೇಳಿದೆ. ನಿಂದು ಹೆಂಗಿದ್ರು ನನ್ನ ಹತ್ರ ಒಂದು ಫೋಟೋ ಐತೆ, ಓಕೆ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ಐತೆ. ಒಂದು ವಿಡಿಯೋ ಮಾಡ್ತೀನಿ ಇವಾಗ ಏನಿದ್ರೆ ಸ್ಟಾಪ್ ಮಾಡಿಲ್ಲ ಅಂತ ಅಂದರೆ. ಸೊ ವೈರಲ್ ಮಾಡಿಸೋದೇನು ನನಗೇನು ಕಷ್ಟ ಏನಲ್ಲ. ಸೊ ನೀವು ಮಾಡಿರೋ ಫ್ರಾಡ್ಸ್ ಸ್ಕ್ಯಾಮ್ಸ್ ಏನಿದೆ ಹಾಕ್ಬಿಡ್ತೀನಿ ಆಮೇಲೆ. ಒಂದು ದಿನ ಹೊರಗಡೆ ಇರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಮಾತಾಡಬೇಕು ಅಂದ. ಅದಕ್ಕೆ ಇಲ್ಲ ಹೊರಗಡೆ ಇದ್ದೀನಿ ಅಂದ್ರೂ ಕೂಡ ಮಾತಾಡಲೇಬೇಕು ಅಂತ ಹಠ ಹಿಡ್ದ. ಸೊ ಕೇಳಿದೆ ಏನಂತ. ಶುರು ಮಾಡುವಾಗಲೇ ಅವನ ವಾಯ್ಸಲ್ಲಿ ಯಾರಿಗೋ ಹೆದರೋ ಥರ ಆಯಿತು. ನಿಮ್ಮ ಥರನೇ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರಬೇಕಾದ್ರೆ ಕನ್ನಡದಲ್ಲಿ ಮೋಟಿವೇಶನ್ ಮಾಡ್ತಾ ಇರೋ ಒಬ್ಬ ವ್ಯಕ್ತಿನ ನೋಡಿ ಅವನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಆ ಬಿಸ್ನೆಸ್ಗೆ ಕೈ ಹಾಕಿ ಅರೌಂಡ್ 30,000 ತನಕ ಲಾಸ್ ಮಾಡ್ಕೊಳ್ಳೋದ. ಅದು ಕೂಡ ಫ್ರೆಂಡ್ಸ್ ಜೊತೆ ಸಾಲ, ಅಮ್ಮನ ಗೋಲ್ಡನ್ನು ಅಡ ಇಟ್ಟು ಎಲ್ಲ ಪಾಕೆಟ್ ಮನಿನ ಒಟ್ಟು ಮಾಡಿ ಸ್ಟಾರ್ಟ್ ಮಾಡಿದಂತಹ ಬಿಸ್ನೆಸ್ ಲಾಸ್ ಆಗೋದು ಅಂದರೆ ಹೇಗೆ ಸಾಧ್ಯ? ಸೊ ಮುಂದೆ ಇವಾಗ ನೀವು ವಿಡಿಯೋ ನೋಡ್ತಾ ಇರೋದಲ್ಲ, ಜಸ್ಟ್ ಮಿರರ್ನ ನೋಡ್ತಾ ಇದ್ದೀರಿ ಅಷ್ಟೇ. ಆದರೆ ಇಲ್ಲಿ ನಿಮ್ಮ ಮುಖ ಕಾಣಿಸ್ತಾ ಇಲ್ಲ. ನಿಮಗಾಗಿರುವಂತಹ ಮೋಸ ಆ್ಯಂಡ್ ನೀವು ಮಾಡಿರೋ ಮೋಸ ಮಾತ್ರ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಸೊ ಕನ್ನಡದಲ್ಲಿ ಸ್ವಲ್ಪ ಮುಖಾನ ನೀವು ನೋಡಿರ್ಬೋದು. ಮನೋಜ್ ಗೌಡ, ಕುಶಾಲ್, ಲಕ್ಷ್ಮಣ್, ಅವಿನಾಶ್ ಪಾಟೀಲ್, ಹೇಮಾ, ಅಮೂಲ್ಯ ಪ್ರಿಯಾ, ಧನುಶ್ರೀ. ಸೊ ಇವರ ಪರ್ಸನಲ್ ನಮಗೆ ಬೇಡ, ಬಟ್ ಎಲ್ಲರೂ ಸೆಕೆಂಡ್ PUC ಫೇಲ್ ಆಗಿ ಎಜುಕೇಶನ್ ಬಗ್ಗೆ ತುಂಬಾನೇ ವರ್ಸ್ಟ್ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಅದಕ್ಕೂ ಕೂಡ ರೀಸನ್ ಇದೆ. ಎಜುಕೇಶನ್ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್. ಸ್ಕೂಲಲ್ಲಿ ಸೈನು ಟ್ಯಾನು ಕಾಸು ಹೇಳ್ಕೊಡ್ತಾರೆ, ಬಟ್ ದುಡ್ಡು ಹೇಗೆ ಮಲ್ಟಿಪ್ಲೈ ಮಾಡೋದು ಅಂತ ಹೇಳ್ಕೊಡೋದೇ ಇಲ್ಲ. ಮಿಡಲ್ ಕ್ಲಾಸ್ ಜನ ಕಷ್ಟಪಟ್ಟು ಟ್ಯಾಕ್ಸ್ ನ ಪೇ ಮಾಡ್ತಾರೆ. ರಿಚ್ ಪೀಪಲ್ ಟ್ಯಾಕ್ಸ್ ಲಾನ ತಿಳ್ಕೊಂಡ್ಬಿಟ್ಟು ಹಣನ ಸೇವ್ ಮಾಡ್ತಾರೆ. ಎಜುಕೇಶನ್ ಅನ್ನೋದು ನಿಜವಾಗ್ಲೂ ಯಾರಿಗೆ ಯೂಸ್ ಆಗಿದೆ? ಇವರು ಹೇಳೋ ಫಾರ್ಮ್ನ ಫಿಲ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆಟ ಇಲ್ಲಿಂದಲೇ ಶುರು ಮಾಡ್ತಾರೆ. ನಿಮ್ಮ ಡೇಟಾ ಅಂದರೆ ನೇಮ್, ನಂಬರ್, ಪ್ಲೇಸ್, ಸ್ಕಿಲ್ಸ್ ಎಲ್ಲ ಇವರ ಕೈಗೆ ಹೋಗುತ್ತೆ. ಇವ್ರು ಏನು ಮಾಡ್ತಾರೆ, ಇವರ ಅಂಡರಲ್ಲಿ ಇರೋರಿಗೆ ಇದನ್ನ ಕೊಟ್ಟು ಅವ್ರಿಗೆ 2CC ಮಾಡಿಸಿ ಅಂತ ಕಮಾಂಡ್ನ ಮಾಡ್ತಾರೆ. ಸೊ 2CC ಅಂದರೆ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ 30,000ನ ನಿಮ್ಮ ಕೈಯಿಂದ ತೆಗೆದು ಬಿಸ್ನೆಸ್ ಹೆಸರಲ್ಲಿ ತಲೆ ಹಿಡಿಯೋದಕ್ಕೆ ಕೊಡುವಂತಹ ಹಣ. ಎಸ್, FLP ಅಂದರೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅನ್ನೋ ಒಂದು ಕಂಪನಿ ಅವ್ರದ್ದೇ ಬ್ರ್ಯಾಂಡ್ನ ಪ್ರಾಡಕ್ಟ್ಗಳನ್ನು ಸುಮಾರು ವರ್ಷಗಳಿಂದ ಮಾರ್ಕೆಟ್ಗೆ ಬಿಡದೆ ಸೇಲ್ ಮಾಡ್ತಾ ಇದೆ. ಅಂದ್ರೆ ಇದರ ಪ್ರಾಡಕ್ಟ್ ಪಾರ್ಲೆಜಿ ಬಿಸ್ಕೆಟ್ ತರ ನಿಮ್ಗೆ ಲೋಕಲ್ ಮೆಡಿಕಲ್ ಆರ್ ಶಾಪ್ಗಳಲ್ಲಿ ಸಿಗೋದಿಲ್ಲ. ನಿಮ್ಗೆ ಒಂದು ಕಾಲ್ ಬರುತ್ತೆ, ನೀವು ನಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಅನ್ನೋದನ್ನೇ ಫಸ್ಟ್ಗೆ ನಿಮ್ಗೆ ಹೇಳ್ತಾರೆ. ಆಮೇಲೆ ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್, ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ತಗೊಳ್ತಾರೆ. ಇವರ ಮೇನ್ ಟಾರ್ಗೆಟ್ ಸ್ಟೂಡೆಂಟ್ಸ್ ಅಂಡ್ ಹೌಸ್ ವೈಫ್ಸ್ ಅಂದ್ರೆ ಗೃಹಿಣಿಯರು. ಈಗ ಮಾತಾಡಿ ನಿಮ್ಗೆ ಒಂದು ವಿಡಿಯೋವನ್ನ ಕಳಿಸ್ತೀವಿ, ಅದನ್ನ ನೀವು ನೋಡಿ ಆಮೇಲೆ ನೀವು ಎನ್ರೋಲ್ ಆಗ್ಬೇಕು ಅಂತ ಅನ್ಸಿದ್ರೆ ಆಗಿ ಅಂತಾರೆ. ಕಾಲ್ ಮಾಡೋವಾಗ ಅವರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಗೊತ್ತಾ? ತುಂಬಾ ಜನರ ಮಧ್ಯೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಅವರು ತುಂಬಾನೇ ಬ್ಯುಸಿ ಇರೋ ತರ ನಾಟಕ ಮಾಡ್ತಾರೆ. ಬಟ್ ಅಪೋಸಿಟ್ ಸೈಡ್ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ವಿಡಿಯೋ ನೋಡಿದಾಗ ಅದರಲ್ಲಿ ಸೆಕೆಂಡ್ PUC ಫೇಲ್ ಅಂಡ್ ಆಮೇಲೆ ಹೆಂಗೆ ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆದ್ರು ಅನ್ನೋದರ ಬಗ್ಗೆ ತುಂಬಾನೇ ಇಂಪ್ರೆಸ್ ಆಗೋ ತರ ಮಾತಾಡ್ತಾರೆ. ಅಲ್ಲಿಂದ ನೀವು 350 ರುಪೀಸ್ನ ಪೇ ಮಾಡ್ತೀರಾ. ಆಮೇಲೆ ಮತ್ತೊಂದು ವಿಡಿಯೋವನ್ನ ನಿಮ್ಗೆ ಕಳಿಸ್ತಾರೆ. ಎಲ್ಲ ಕೂಡ ಯೂಟ್ಯೂಬ್ ನಲ್ಲಿ ಇರುವಂತಹ ಪ್ರೀ ರೆಕಾರ್ಡೆಡ್ ವಿಡಿಯೋ ಅಂಡ್ ಅದರಲ್ಲಿ ಮತ್ತೊಬ್ಬ ಬಂದು ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಬೇಡಿ, ನಮ್ಮ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ, ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗ್ಲೇಬೇಕು ಅನ್ನೋ ತರ ಬೇರೆಯವ್ರನ್ನ ತೋರಿಸಿ ನಿಮ್ಗೆ ಕ್ಲೀನ್ ಆಗಿ ಟೋಪಿ ಹಾಕ್ತಾ ಇರ್ತಾರೆ. ಇದನ್ನ ನಾವು ಕರೆಯೋದು ಕಂಟ್ರೋಲ್ ಸ್ಟ್ರಾಟಜಿ. ಸೊ ಬೇರೆಯವರ ಬಗ್ಗೆ ನೆಗೆಟಿವ್ ಥಾಟ್ ನ ಬರ್ಸಿ ಅವರ ಕೆಲಸವನ್ನ ಮಾಡಿಸ್ಕೊಳ್ಳೋದು ಅಂತ. 99.9% ಬರಲ್ಲ ಅಂತ ಹೇಳಲ್ಲ, 100 ಅಲ್ಲ 1000% ಬರೋದೇ ಇಲ್ಲ. ಆ ತರ ಒಂದು ಬ್ರಹ್ಮಾಸ್ತ್ರ ಯೂಸ್ ಮಾಡ್ತೀನಿ ನಾನು. ಓಕೆ, ಅರ್ಥ ಆಯ್ತಾರ? ಬ್ರಹ್ಮಾಸ್ತ್ರನ ಯೂಸ್ ಮಾಡ್ತೀನಿ. ಏನ್ ಮಾಡ್ತೀನಿ ಅಂದ್ರೆ, ನೋಡು ಲೋಚನ ಅನ್ಕೋ, ಇವಾಗ ನೀನ್ ಡೇ 1 ನೋಡಿದ್ಯಾ? ಹೌದಾ? ಹೆಸರು ನೋಡು ಲೋಚನ. ಹಾ ಸರ್ ನೋಡಿದ್ದೇನೆ. ನೋಡು ಲೋಚನ, ನೀನು ಡೇ 1 ನೋಡಿದೆ, ಇಷ್ಟ ಆಯ್ತು ನಿನಗೆ, ಪ್ಲಾಟ್ಫಾರ್ಮ್ ಇಷ್ಟ ಆಯ್ತು, ಫಾರೆವರ್ ಇಷ್ಟ ಆಯ್ತು, ಅಚೀವರ್ಸ್ ಕ್ಲಬ್ ಇಷ್ಟ ಆಯ್ತು ಅನ್ಕೋ, ಸಿಸ್ಟಮ್ ಇಷ್ಟ ಆಯ್ತು ಅನ್ಕೋ, ಹೌದಾ? ಈ ಬಿಸ್ನೆಸ್ ಇಷ್ಟ ಆಯ್ತು, ಪ್ಲಾಟ್ಫಾರ್ಮ್ ಎಲ್ಲ ಇಷ್ಟ ಆಯ್ತು. ಡೇ 1 ನೋಡಿದೆ, ನಿನಗೆ ಇಷ್ಟ ಆಯ್ತು. ಡೇ 2 ನೋಡಿದೆ, ದುಡ್ಡೇ ಮಾಡೋದು, ಅದು ಇಷ್ಟ ಆಗೋಯ್ತು ನಿನಗೆ, ಚೆನ್ನಾಗಿ. ಡೇ 3 ನೋಡಿದೆ, ಅದು ನಿನಗೆ ಇಷ್ಟ ಆಯ್ತು. ಡೇ 1, ಡೇ 2, ಡೇ 3, ಡೇ 1, ಡೇ 2, ಡೇ 3 ಮೂರು ದಿವಸ ಪ್ರಾಪರ್ ನೋಡಿದೆ, ಪ್ರಾಪರ್ ಅರ್ಥ ಮಾಡ್ಕೊಂಡೆ, ನಿನ್ಗೆ ಪ್ರಾಪರ್ ಇಷ್ಟ ಆಗ್ಬಿಡುತ್ತೆ. ಇವಾಗ ನೀನ್ ಆಮೇಲೆ ಏನ್ ಮಾಡ್ತೀಯ? ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಹೌದಾ? ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನನ್ಗೆ ಒಂದು ಮಾತು ಹೇಳು, ನಿನಗೆ ಡೇ 1 ಇಷ್ಟ ಆಯ್ತು, ಡೇ 2 ಇಷ್ಟ ಆಯ್ತು, ಡೇ 3 ಇಷ್ಟ ಆಯ್ತು, ಪ್ಲಾಟ್ಫಾರ್ಮ್, ಫಾರೆವರ್, ಅಚೀವರ್ಸ್ ಕ್ಲಬ್ ಎಲ್ಲ ಇಷ್ಟ ಆಯ್ತು. ಇವಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಡಿಸಿಷನ್ ನೀನ್ ತಗೋತೀಯಾ ಅಥವಾ ಬೇರೆಯವ್ರು ತಗೊಂತಾರ? ನಾನು ಹಿಂಗೆ ಕೇಳ್ತೀನಿ ಡೈರೆಕ್ಟ್. ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡುವಂತ ಡಿಸಿಷನ್ ನೀನ್ ತಗೊಂತೀಯಾ ಬೇರೆಯವ್ರು ತಗೊಂತಾರ? ಅವರೆಲ್ಲ 99% ಚಾನ್ಸ್ ಇದೆ ಸರ್ ನಾನೇ ತಗೊಳ್ಳೋದಂತ. 99% ಬಹಳ ಜನ ಜೋಶಲ್ಲಿ ಹೇಳ್ಬಿಡ್ತಾರೆ ನಾನೇ ತಗೊಳ್ಳೋದಂತ. ನಾನು ಕೇಳ್ತೀನಿ, ಪಕ್ಕಾ ಶೋರ್ 100% ನೀನೇ ತಗೊಂತೀಯಾ? ಪಕ್ಕನಾ? ಹಾ ಸರ್ ಹೌದು.
ಶೋರಾ? ಹಾಂ ಸರ್, ಪಕ್ಕಾ ಸರ್, 100% ನಾನೇ ತಗೊಳ್ಳೋದು ಸರ್ ಅಂತ. ಯಾರು ಲೋಚನ? ಡೋಂಟ್ ಫೀಲ್ ಬ್ಯಾಡ್ ಹೇಳಿದೆ ಅಂತ. ನಾನು ಹುಡುಗಿ ಮೇಲೆ ಅಂತ ಹೇಳ. ನಾನು ಹಿಂಗೆ ನಗ್ತಾ ಹೇಳ್ಬಿಡ್ತೀನಿ, ನಗ್ತಾ ಹೇಳ್ಬಿಡ್ತೀನಿ, ಯಾರು ನಂಗೆ ಲೋಚನ ಗೊತ್ತಾ, ನಂಗೆ ಹುಡುಗಿ ಮೇಲೆ ಅಂತ ಹೇಳ. ಎಲ್ಲರೂ ಹಿಂಗೆ ಹೇಳ್ತಾರೆ. ನಾನು ನೋಡಿ ಲಾಸ್ಟ್ 2-3 ಇಯರ್ಸ್ ಇಂದ ವರ್ಕ್ ಮಾಡ್ತಿದ್ದೀನಿ. 2-3 ಇಯರ್ಸ್ ಇಂದ ಈ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಗೊತ್ತಾ, ಎಲ್ಲರೂ ಡೇ 1 ನೋಡ್ತಾರೆ, ಡೇ 2 ನೋಡ್ತಾರೆ, ಡೇ 3 ನೋಡ್ತಾರೆ, ಎಲ್ಲ ಅರ್ಥ ಮಾಡ್ಕೊತಾರೆ. ಎಂಡ್ ಬಂದು ಹೇಳ್ತಾರೆ ಸರ್ ನನಗೆ ಅಪ್ಪನ್ ಕೇಳ್ತೀನಿ, ಅಮ್ಮನ್ ಕೇಳ್ತೀನಿ ಅಂತ. ನೀನೇ ನಂಗೆ ಮಾಡಲ್ಲ, ನೀನಂತ ನಾನು ಬರಲ್ಲ ಅಂತ ಬರಂಗಿದ್ರೆ ನಾನು ಈಗಲೇ ರಿಜೆಕ್ಟ್ ಮಾಡ್ಬಿಡ್ತೀನಿ ನಾನು. ಬಿಕಾಸ್ ಗೊತ್ತಾ, ಅವ್ರ ಎಂಡ್ ಆಫ್ ದ ಡೇ ಅವರು ಟೈಮು ವೇಸ್ಟ್ ಮಾಡ್ಕೊತಾರೆ, ನನ್ನ ಟೈಮು ವೇಸ್ಟ್ ಮಾಡ್ತಾರೆ. ನನಗೆ ಅದಕ್ಕೆ ನಿನ್ನ ಟೈಮ್ ನನಗೆ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಬಿಕಾಸ್ ನಾನು ನಿನ್ನ ಟೈಮ್ನ ರೆಸ್ಪೆಕ್ಟ್ ಕೊಡ್ತೇನೆ. ಇಲ್ಲಿ ಈ ಪಾಯಿಂಟ್ ಹೇಳಿದಾಗ ಅವನು ಭಾಳ ಇಷ್ಟ ಆಗ್ಬಿಡುತ್ತೆ. ಭಾಳ ಒಂದು ರಿಲೇಷನ್ ಬಿಲ್ಡು ನಾನು ನೋಡಿ ಇಷ್ಟು ಏನಿಲ್ಲ ಹೇಳಿದಲ್ಲ, ರಿಲೇಷನ್ ಬಿಲ್ಡಿಂಗು ಮಾಡ್ತಾ ಇದ್ದೀನಿ, ನಾಲೆಡ್ಜು ಕರೆಕ್ಟಾಗಿ ಕೊಡ್ತಿದ್ದೀನಿ, ಪ್ರೀಮಿಯರ್ ಮಾಡಿದೆ, ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಕೊಟ್ಟೆ, ಫಾರ್ಎವರ್ ಬಗ್ಗೆ ಹೇಳಿದೆ, ಅಚೀವರ್ಸ್ ಕ್ಲಬ್ ಬಗ್ಗೆ ಹೇಳಿದೆ, ಆಲ್ಮೋಸ್ಟ್ ಎಲ್ಲ ಮಾಡಿದೆ. ನಿಮಗೆ ಈ ಬಿಸ್ನೆಸ್ ಏನು ಅನ್ನೋದನ್ನ ಹೇಳಿರಲ್ಲ, ಬಟ್ ಇವರ ಈ ವಿಡಿಯೋ ಮೋಟಿವೇಶನ್ ಅಲ್ಲಿ ನೀವು ಕ್ಲಿಯರ್ ಆಗಿ ಬಕ್ರ ಆಗ್ತಾ ಇದ್ದೀರಾ ಅಂತ ಗೊತ್ತಾದಾಗ ನಿಮಗೆ ಈ 2CC ಬಗ್ಗೆ ಹೇಳ್ತಾರೆ. 2CC ಅಂದ್ರೆ ಇದು ಯಾವುದೋ ಟ್ರೈನಿಂಗ್ ಅಂತ ಅನ್ಕೋಬೇಡಿ, ಪ್ಯೂರ್ಲಿ ಇದು ನೀವು ಅವರ ಕಂಪನಿಯಿಂದ ತಗೋಬೇಕಾಗಿರುವಂತಹ ಪ್ರಾಡಕ್ಟ್ಸ್. ಈ ಪ್ರಾಡಕ್ಟ್ನ ತೆಗೆದುಕೊಳ್ಳೋದಕ್ಕೇನೆ ನೀವು 30,000ನ ಇನ್ವೆಸ್ಟ್ ಮಾಡಬೇಕು. ಇಲ್ಲೊಂದು ಆಟ ಇದೆ, ಈ 30,000 ನಿಮ್ಮಿಂದ ಒಂದೇ ಸಲ ತಗೊಳ್ಳೋದಿಲ್ಲ. ನೀವು ಯಾವಾಗ ಎನ್ರೋಲ್ ಆಗ್ತೀರಾ ಆವಾಗಿಂದ ಈ ಪ್ರೀ ರೆಕಾರ್ಡೆಡ್ ವಿಡಿಯೋಗಳಿಗೆ ಕೊಡುವಂತಹ ಫೀಸ್ ಇದೆಯಲ್ಲ, ಅಂದರೆ ಅಪ್ ಟು 7,000 ತನಕ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು 2CCಗೆ 23,000 ಕೊನೆಗೆ ಪೇ ಮಾಡಬೇಕಾಗಿರೋದು. ಸೊ ಟೋಟಲ್ ಕಾಸ್ಟ್ 30,000. ಇದರಲ್ಲಿ FIP ಇದು ಒಂದು ID ಕ್ರಿಯೇಟ್ ಆಗುತ್ತೆ. ಆಮೇಲೆ ನೀವು ಪ್ರಾಡಕ್ಟ್ನ ಬೈ ಮಾಡ್ತೀರಾ. ನಿಮಗೆ ಅನ್ಸಿರ್ಬೇಕು ನಾವು ಬೈ ಮಾಡಿರೋದು ಸೊ ನಾವು ಕಸ್ಟಮರ್ ಆಗ್ತೇವೆ, ಬಿಸ್ನೆಸ್ ಓನರ್ ಹೆಂಗಾಗ್ತೇವೆ ಅಂತ. ಕರೆಕ್ಟ್, ನೀವು ಇಲ್ಲಿ ಬಿಸ್ನೆಸ್ ಓನರ್ ಅಲ್ಲ, ನೀವು ಜಸ್ಟ್ ಅ ಕಸ್ಟಮರ್. ಹಾಗಾದ್ರೆ ಬಿಸ್ನೆಸ್ ಓನರ್ ಆಗಿದ್ದಾರಲ್ಲ ಅಂದ್ರೆ ಕನ್ನಡದಲ್ಲಿ ಇರುವಂತಹ ಈ ಮನೋಜ್ ಗೌಡ, ಕುಶಾಲ್, ಲಕ್ಷ್ಮಣ್, ಅವಿನಾಶ್ ಪಾಟೀಲ್, ಹೇಮಾ, ಅಮೂಲ್ಯ ಪ್ರಿಯಾ, ಧನುಶ್ರೀ ಇವರೆಲ್ಲರೂ ಕೂಡ ಎಷ್ಟೋ ಜನರ ದುಡ್ಡನ್ನ ತಿಂದು ಓನರ್, ಮ್ಯಾನೇಜರ್, ಸೂಪರ್ವೈಸರ್ ಅನ್ನುವಂತಹ ಪೋಸ್ಟ್ ಅಲ್ಲಿ ಇರೋದು. ಅಂಡ್ ಫಸ್ಟ್ಗೆ ಇವರು ಕೂಡ ದುಡ್ಡನ್ನ ಹಾಕಿದವ್ರೆ. ಹಾಗಾದ್ರೆ ಇವರಿಗೆ ಹೇಗೆ ಪ್ರಾಫಿಟ್ ಅಂದ್ರೆ, ನೀವು ಮಾಡ್ಕೊಳ್ಳುವಂತಹ 2CC ಇಂದ 6,500 ಅಂಡ್ ಫಾರ್ಮ್ ಫಿಲ್ ಮಾಡಿ ನೀವು ಇನ್ನೊಬ್ಬರಿಗೆ 2CC ಮಾಡಿಸಿದ್ರೆ ಇವ್ರಿಗೆ ಇನ್ಕಮ್ ಸಿಗುತ್ತೆ. ಹಾಗಾದ್ರೆ ಇವರೆಲ್ಲರೂ ಮಾಡ್ತಾ ಇರುವಂತಹ ಈ ಮೋಸಕ್ಕೆ ಅಪ್ಪ ಇರಬೇಕಲ್ವಾ? ಎಸ್, ದಟ್ ಈಸ್ ಅಚೀವರ್ಸ್ ಕ್ಲಬ್. ಹೌದು, ಇಲ್ಲಿ ಇಂತಹ ಬಿಲ್ಡಪ್ ರಾಜ ರಾಣಿಯರು ಹುಟ್ಕೊಳ್ತಾರೆ ಅಂಡ್ ನಿಮ್ಮ ಲೈಫ್ನ ಮೋಟಿವೇಶನ್ ಹೆಸರಲ್ಲಿ ನೀಟಾಗಿ ಯಾಮಾರಿಸ್ತಾರೆ. ಸೊ ಮೋಸಕ್ಕೂ ಕೂಡ ಸಾಕ್ಷಿಗಳನ್ನ ಕೇಳುವಂತಹ ಜನರ ಮಧ್ಯೆ ಇರುವ ನಮಗೆ ವಿಡಿಯೋ ಮಾಡುವ ಮುಂಚೆ ಸಾಕ್ಷಿಗಳನ್ನ ಸಂಗ್ರಹ ಮಾಡೋದೇ ದೊಡ್ಡ ಟಾಸ್ಕ್. ಒಂದು ಆಡಿಯೋ ಇದೆ, ಕೇಳಿಸ್ಕೊಂಡು ಬನ್ನಿ. ಹಾಯ್ ಗಾಯ್ಸ್, ಐ ಹೋಪ್ ಪ್ರತಿಯೊಬ್ಬರು ಕೂಡ ನೀವು ಎಫರ್ಟ್ಸ್ ಆಗ್ತಿದ್ದೀರಾ ಮೇ ಮಂತ್ನ ಬೆಸ್ಟ್ ಕೊಡೋದಕ್ಕೆ ಪ್ರತಿಯೊಬ್ಬರು ಕೂಡ. ಸೊ ಕಾಣಿಸ್ತಾನೂ ಇದೆ ನನಗೆ. ಆ್ಯಂಡ್ ವಿದೌಟ್ ನಾನು ನಿಮ್ಗೊಂದು ಗುಡ್ ನ್ಯೂಸ್ ಕೂಡ ಪ್ರೊವೈಡ್ ಮಾಡ್ತೀನಿ. ಇವತ್ತು ಏನು ಅಂತ ಅಂದರೆ, ಇವತ್ತು ಈವ್ನಿಂಗ್ 7:30 ಲೆವೆಲ್ ಅಪ್ ಇರುತ್ತೆ. ಪ್ರತಿಯೊಬ್ಬ ನಿಮ್ಮ ಪ್ರಾಸ್ಪೆಕ್ಟ್ಸ್ನ ರೆಡಿ ಮಾಡ್ಕೊಳ್ಳಿ. ಓಕೆ, ಎವ್ರಿ ಸಿಂಗಲ್ ಪ್ರಾಸ್ಪೆಕ್ಟ್ಸ್ನ ರೆಡಿ ಮಾಡ್ಕೊಂಡು ಇವತ್ತು ನಡೆಯೋ 7:30 ಮೀಟಿಂಗ್ ಏನಿದೆ ಕುಳಿಸಿ. ಓಕೆ, ಪ್ರಾಸ್ಪೆಕ್ಟ್ಸ್, ಹಳೆ ಪ್ರಾಸ್ಪೆಕ್ಟ್, ಇವಾಗ ನಡೀತಿರೋ ಪ್ರಾಸ್ಪೆಕ್ಟ್ ಪ್ರತಿಯೊಬ್ಬರನ್ನ ಕೊಡೋ. 7K ಕ್ಲಿಯರ್ ಮಾಡಿಸಿಲ್ಲ, 7K ಕ್ಲಿಯರ್ ಮಾಡಿಸಿ ಕುಳಿಸಿ. ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ, ಬೆಸ್ಟ್ ಆಫ್ ಲಕ್ ಆಲ್. ಈ ವಾಯ್ಸ್ ದ ಫೇಮಸ್ ಮೋಟಿವೇಶನಲ್ ಇನ್ಫ್ಲುಯೆನ್ಸರ್, ಸಾರಿ ಮೋಸಗಾರ ಇನ್ಫ್ಲುಯೆನ್ಸರ್ ಮನೋಜ್ ಗೌಡನದ್ದು. ಹೌದು, ಈ ವಿಡಿಯೋ ಮಾಡುವ ಮುಂಚೆ ಒಂದು ವಿಡಿಯೋವನ್ನ ಹಾಕಿದ್ದೆ. ಅದನ್ನ ನೋಡಿ ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿರುತ್ತೆ, ಪ್ರೂಫ್ ಕೊಡು ಅಂತ. ಹೀಗಾಗಿ ಇವರ ಗ್ರೂಪ್ಗಳಲ್ಲಿ ನಡೆಯುವಂತಹ ಚರ್ಚೆ ಏನು ಅಂತ ನಾನು ಕೂಡ ತಿಳ್ಕೊಳ್ಳೋದಕ್ಕೆ ಹೊರಟೆ. ಸೊ ಗಮನ ಕೊಟ್ಟು ಕೇಳಿದ್ರೆ 7K ಕಂಪ್ಲೀಟ್ ಮಾಡಿ ಒಳ್ಳೆಯ ಲೆವೆಲ್ ಅಪ್ ಇದೆ ಅನ್ನೋದನ್ನ ಗಮನಿಸಬಹುದು. ಅಂದ್ರೆ ಇಲ್ಲಿ ಲೆವೆಲ್ ಅಪ್ ಅಲ್ಲ, ಇನ್ನೊಬ್ಬರ ದುಡ್ಡನ್ನ ತಗೊಂಡ್ ಬನ್ನಿ ಅನ್ನೋದು ಮಾತ್ರ ರಿಯಾಲಿಟಿ. ಕುಶಾಲ್ಗೆ ಮಾಡಿರುವಂತಹ ಪೇಮೆಂಟ್ಗಳ ಸ್ಕ್ರೀನ್ ಶಾಟ್ಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಇದೆಲ್ಲ ಇನ್ವೆಸ್ಟ್ಮೆಂಟ್. ಆದ್ರೆ ನಿಮಗೆ ಇದು ರಿಟರ್ನ್ ಸಿಗಬೇಕು ಅಂತ ಹೇಳಿದ್ರೆ ನೀವು ಕೂಡ ಒಂದು ತಿಂಗಳಲ್ಲಿ 5 ಜನರಿಗೆ ಇದನ್ನ ಹೇಳಿ 30,000 ತನಕ ಅವರ ಪಾಕೆಟ್ಗೆ ಕತ್ರಿಯನ್ನ ಹಾಕಬೇಕು. ನೀವೇನಾದರೂ ಇವತ್ತು ಫಾರ್ಮ್ ಫಿಲ್ ಮಾಡಿ ನಾಳೆ ಕಾಲ್ ಬಂದರೆ ನಿಮ್ಮನ್ನು ಸೇಮ್ ಪ್ಯಾಟರ್ನಲ್ಲಿ ಮೋಸ ಮಾಡ್ತಾರೆ. ಇದರ ಒಳಗಡೆ ಹೋದಂತಹ ನೀವುಗಳು 30,000 ರಿಟರ್ನ್ ಪಡಿಬೇಕು ಅನ್ನುವಂತಹ ಹುಚ್ಚಿಗೆ ಬಿದ್ದು ನೀವು ಕೂಡ ಇನ್ನೊಂದಷ್ಟು ಜನರಿಗೆ ಇದೇ ಕೆಲಸವನ್ನು ಮಾಡಿಸ್ತೀರಾ. ಈ ಫೋಟೋವನ್ನು ನೋಡಿ, ಇದು ಆ ಕಂಪನಿಯಿಂದ ಬಂದಿರುವಂತಹ ಪ್ರಾಡಕ್ಟ್. 30,000ದ ಪ್ರಾಡಕ್ಟನ್ನು ಒಂದೋ ನೀವು ಸೇಲ್ ಮಾಡ್ಬೋದು ಅಥವಾ ಯೂಸ್ ಮಾಡ್ಬೋದು. ತುಂಬ ಕೇಸ್ಗಳಲ್ಲಿ ಇದನ್ನು ಯೂಸ್ ಮಾಡಿಸಿ ಕೊನೆಗೆ ನಿಮ್ಮಿಂದ ಏನಾದರೂ 5 ಜನರನ್ನು ಒಂದೇ ತಿಂಗಳಲ್ಲಿ ಸೇರಿಸೋದಕ್ಕೆ ಆಗಿಲ್ಲ ಅಂತ ಹೇಳಿದರೆ, ಇಲ್ಲ ನಿಮಗೆ ಈ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ನೀವು ಕರೆಕ್ಟಾಗಿ ಎಫರ್ಟನ್ನು ಹಾಕ್ತಿಲ್ಲ, ಕೆಲಸವನ್ನು ಸರಿಯಾಗಿ ಮಾಡ್ತಿಲ್ಲ ಅನ್ನುವಂತಹ ರೀಸನನ್ನು ಕೊಟ್ಟು ಕೊನೆಗೆ ಕೈ ಬಿಟ್ಬಿಡ್ತಾರೆ.
ಆ ಕಡೆ ಹಾಕಿರುವಂತಹ ದುಡ್ಡು ಇಲ್ಲ, ಈ ಕಡೆ ನಿಮ್ಗೆ ಪ್ರಾಫಿಟ್ ಕೂಡ ಇಲ್ಲ. ಹಾಗಾದ್ರೆ ಇದರ ರಿಯಾಲಿಟಿ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸುಮಾರು ವರ್ಷಗಳ ಹಿಂದೆ ಈ MLM ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿತ್ತು. ಈ ರೀತಿಯಾದಂತಹ ಸ್ಕ್ಯಾಮ್ಗಳನ್ನ ಜನ ತುಂಬಾನೇ ನೀಟಾಗಿ ಅರ್ಥ ಮಾಡಿಕೊಂಡು ಅದರ ಹಿಂದೆ ಓಡೋದನ್ನ ಬಿಟ್ಬಿಟ್ಟಿದ್ರು. ಆದ್ರೆ ಈಗ ಇನ್ಸ್ಟಾಗ್ರಾಮ್ಗಳಲ್ಲಿ ಲಕ್ಸುರಿ ಲೈಫ್ ಸ್ಟೈಲ್ನ ತೋರಿಸಿ ನಿಮ್ಮಲ್ಲಿರುವಂತಹ ವೀಕ್ನೆಸ್ ಅನ್ನ ತುಂಬಾನೇ ನೀಟಾಗಿ ಫೈಂಡ್ ಔಟ್ ಮಾಡಿಕೊಂಡು ನಿಮಗೆ ಇರುವಂತಹ ನೀಡ್ ಮತ್ತು ನಿಮ್ಮ ಮನೆಯ ಸಾಲವನ್ನ ನಿಮ್ಮ ಎದುರಿಗೆ ತಂದಿಟ್ಟು 1 ತಿಂಗಳು ಇದೇ ತರ ಕೆಲಸ ಮಾಡಿದ್ರೆ ಕೋಟ್ಯಾಧೀಶರು ಆಗ್ಬೋದು ಅನ್ನುವಂತಹ ಆಸೆಯನ್ನ ಹುಟ್ಟಿಸಿ ಮಾಡ್ತಾ ಇರುವಂತಹ ಮೋಸ ಇದು. ನಿಮ್ಗೆ ಗೊತ್ತಿದ್ಯಾ, FLP ಅನ್ನೋದು ಲೈಸೆನ್ಸ್ ಇರುವಂತಹ ಕಂಪನಿ ಆಗಿದ್ರು ಕೂಡ ಅದರ ಕೆಳಗಡೆ ಬರುವಂತಹ ಯಾವುದೇ ಆರ್ಗನೈಸೇಷನ್ಗೆ ಲೈಸೆನ್ಸ್ ಇಲ್ಲ ಮತ್ತು ಇದು ಕಂಪ್ಲೀಟ್ ಆಗಿ ಇಲ್ಲಿಗಲ್ ಆಗಿ ನಡೆಸ್ತಾ ಇರುವಂತಹ ಒಂದು ಬಿಸ್ನೆಸ್. ನೀವು ಈಗ ನೋಡ್ತಾ ಇರೋದು FLP ಡಾಕ್ಯುಮೆಂಟ್ಸ್. ಆದ್ರೆ ಈ ಅಚೀವರ್ಸ್ ಕ್ಲಬ್ ಈ ಫರ್ಮ್ ನ ಅಂಡರ್ ಅಲ್ಲಿ ಅದ್ರ ನೆರಳನ್ನ ಯೂಸ್ ಮಾಡಿಕೊಂಡು ಗವರ್ಮೆಂಟ್ ರಿಜಿಸ್ಟರ್ಡ್ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರೋ ಯಾರೂ ಕೂಡ ಇದನ್ನ ಮಾಡ್ತಾ ಇಲ್ಲ. ಆದ್ರೆ ಇದಕ್ಕೆ ಬಲಿ ಆಗ್ತಾ ಇರೋದು ಮುಗ್ಧ ಯುವತಿಯರು. ಸುಮಾರು 4 ವರ್ಷದ ಹಿಂದೆ ಈ ಮನೋಜ್ ಗೌಡ ಕೂಡ ಊರಲ್ಲೇ ಓಡಾಡ್ತಾ ಇದ್ದ ಒಬ್ಬ ನಾರ್ಮಲ್ ಮನುಷ್ಯ. ಬಟ್ ಇವಾಗ ಬಿಸ್ನೆಸ್ ಮ್ಯಾನ್ ತರ ಇನ್ಫ್ಲುಯೆನ್ಸ್ ತರ ಆಗೋದಕ್ಕೆ ರೀಸನ್ ಏನ್ ಗೊತ್ತಾ? ಈ ಅಚೀವರ್ಸ್ ಕ್ಲಬ್ ಅಂಡರ್ ಅಲ್ಲಿ ದೆಹಲಿಯಲ್ಲಿ ಒಂದು ಸ್ಟುಡಿಯೋ ಇದೆ. ಇವ್ರಿಗೆ ಬೇಕಾಗೋ ಎಲ್ಲ ಸ್ಕ್ರಿಪ್ಟ್ ನ ರೆಡಿ ಆಗಿರುತ್ತೆ. ಎಷ್ಟು ಜನ ಕೂಡ ಅಲ್ಲಿಗೆ ಹೋಗಿರೋ ಟೈಮಲ್ಲಿ ಎಲ್ಲದನ್ನ ರೆಕಾರ್ಡ್ ಮಾಡ್ಕೊಂಡು ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಇವರ ಸ್ಟುಡಿಯೋ ಕೂಡ ಸ್ವಂತದ್ದಲ್ಲ. ನಿಮಗೆ ಬುದ್ಧಿ ಇದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಟೈಮ್ ಹಿಂದೆ ಈ ಮನೋಜ್ ಗೌಡನದ್ದು ರೀಲ್ಸ್ ತುಂಬಾ ಜನ ನೋಡ್ತಾ ಇದ್ರು. ಬಟ್ ಈಗ ಸ್ಕ್ರೋಲ್ ಮಾಡಿದ್ರೆ ಕನ್ನಡದಲ್ಲಿ ಸೇಮ್ ಫಾರ್ಮೆಟ್ ಅಲ್ಲಿ ಎಡಿಟ್ ಮಾಡಿ ಸೇಮ್ ಫಾರ್ಮೆಟ್ ಅಲ್ಲಿ ಮಾತಾಡೋ 5 ರಿಂದ 6 ಜನ ಸಿಗ್ತಾರೆ. ಎಲ್ರೋ ಬಯೋ ನೋಡಿದ್ರೆ ಒಂದು ಲಿಂಕ್ ಇರುತ್ತೆ. ಇದನ್ನೇ ಹೇಳೋದು ಡೇ ಬೈ ಡೇ ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೋಸ ಹೋಗ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. MLM ಅನ್ನೋದು ಲೀಗಲ್ ಆಗ್ಬೇಕು ಅಂದ್ರೆ ಅದು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಿ ಇನ್ಕಮ್ ನ ತಗೋಬೇಕು. ಯಾವುದೇ ಜನರನ್ನ ಇದಕ್ಕೆ ಸೇರಿಸಿ ಇನ್ಕಮ್ ನ ತಗೋ ಹಾಗಿಲ್ಲ. ಇದಕ್ಕೆ ಇಂಡಿಯನ್ ಲಾ ಸಪೋರ್ಟ್ ಕೂಡ ಮಾಡ್ತಿಲ್ಲ. ಅನ್ಫಾರ್ಚುನೇಟ್ಲಿ ಇವರು ಇದರಲ್ಲಿ ಪೊಲೀಸ್ ಅವರು ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಅಂಡ್ ಸ್ಕ್ಯಾಮ್ ಮಾಡ್ತಾ ಇಲ್ಲ ಅಂತ ತುಂಬಾ ಜನರನ್ನ ನಂಬಿಸಿಬಿಟ್ಟಿದ್ದಾರೆ. ಇಲ್ಲಿ ಪ್ರಾಡಕ್ಟ್ ಬೇಸ್ಡ್ ಇನ್ಕಮ್ ಅಲ್ಲ, ಬದಲಾಗಿ 2CCನೇ ಬಂಡವಾಳ. ಅಂದ್ರೆ ಕಂಪನಿಯಿಂದ ಪ್ರಾಡಕ್ಟ್ ನ ಇವರ ಥ್ರೂ ಬೈ ಮಾಡಿಸ್ತಾರೆ ಅಷ್ಟೇ. ಅದನ್ನ ಇವರೇ ಯೂಸ್ ಮಾಡಬೇಕು. ಮಾಡಿದ್ಮೇಲೆ ಲಾಸ್ ಆದ್ರೆ ಅದಕ್ಕೆ ಇವರು ಜವಾಬ್ದಾರಿಯನ್ನ ತಗೊಳ್ಳೋದಿಲ್ಲ. ತುಂಬಾ ಜನ ಕೇಳಿರ್ತೀರಾ, ಜಸ್ಟ್ 2 ಸ್ಲಾಟ್ ಇದೆ, ಇವತ್ತು ಮಿಸ್ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ರಿಗ್ರೆಟ್ ಆಗ್ತೀರಾ. ನೋಡಿ ನಿಮ್ಮ ಮನೇಲಿ ಎಷ್ಟು ಸಾಲ ಇದೆ ಅಂತ. ಇವತ್ತು ನೀವು ಕೊಡುವಂತಹ 30,000 3 ಕೋಟಿ ಆಗೋದು ಇಷ್ಟ ಇಲ್ವಾ? ತಂಗಿ ಮದುವೆ ಮಾಡಬೇಡವಾ? ಅವಳ ಬಂಗಾರನ ಒಂದ್ಸಲ ಇನ್ವೆಸ್ಟ್ಮೆಂಟ್ಗೆ ಕೊಡಲ್ವಾ? ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಫ್ರೆಂಡ್ಸ್ ಕೊಡಲ್ವಾ? ಯಾಕಂದ್ರೆ ಕೋಟಿ ದುಡ್ಡು ಮಾಡುವಂತಹ ದಾರಿ ಸಿಕ್ಕಾಗ ಮಿಸ್ ಮಾಡ್ಕೊಳ್ಳೋದು ನಿನ್ನ ಫ್ರೆಂಡ್ ಇಷ್ಟಪಡ್ತಾನ ಅನ್ನೋದನ್ನ. ಈ ತರ ನಿಮ್ಮ ಎಮೋಷನ್ಸ್ ಜೊತೆ ತುಂಬಾನೇ ಚೆನ್ನಾಗಿ ಆಟ ಆಡಿ ದುಡ್ಡನ್ನ ತಗೊಂಡ್ಬಿಡ್ತಾರೆ. ಇದನ್ನ ಮಾಡಿ ತುಂಬಾ ಜನ ಸೋತ್ ಹೋದ್ರೆ ಇನ್ನೊಂದಷ್ಟು ಜನಕ್ಕೆ ಈ ತರ ಮಾಡೋದಕ್ಕೆ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಇವರೇನಾದ್ರೂ ಇದನ್ನ ಬಿಡುವಂತಹ ಯೋಚನೆ ಮಾಡಿದ್ರೆ ಅವ್ರಿಗೆ ಈ ಮನೋಜ್ ಗೌಡ ಕಾಲ್ ಮಾಡಿ ಈ ತರ ಹೇಳ್ತಾನೆ. ವಿನೋದ್, ಇದ್ರೊಳಗಡೆ ಏನಿದೆಯಲ್ಲ, ಈ ಥರ 1000 ವಿಡಿಯೋಸ್ ಬರುತ್ತೆ ನಾಳೆ ಒಂದು ದಿವಸ ನೋಡ್ಕೊಂಡು ಕೂತ್ಕೋತೀನಿ ಹೇಳಿದೆ. ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಓಕೆ, ಭಗವದ್ಗೀತೆ ರಾಂಗ್ ಅಂತ ಬರುತ್ತೆ ಕೆಳಗಡೆ. ಏನಿದೆ ಭಗವದ್ಗೀತೆ ರಾಂಗ್ ಆಗಿಬಿಡುತ್ತೆ ಹೇಳು. ಸೊ ನಿನಗೆ ಹಾಳಾಗಬೇಕಂತಿದ್ರೆ ನೆಗೆಟಿವ್ ಚೂಸ್ ಮಾಡು. ಓಕೆ, ಹೋಗೇನಿದೆ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಟೀಮ್ ಪೀಪಲ್ಸ್ಗೆ ಏನಿದೆ, ಭಾಳಷ್ಟು ಜನಕ್ಕೆ ನೀನು ಕಾಲ್ ಮಾಡಿ ನೆಗೆಟಿವ್ ಮಾಡ್ತಿದ್ಯಾ ಅಂತ ಅಬೌಟ್ ನನಗೇನಿದೆ ಭಾಳಷ್ಟು ನ್ಯೂಸ್ ಬರ್ತಾ ಇದೆ. ಇವಾಗ ಏನಿದೆ ಪೀಪಲ್ಸ್ ಹೇಳ್ತಾ ಇದ್ದಾರೆ. ಇವಾಗ ಏನಿದೆ, ನಿಂದು ಹೆಂಗಿದ್ರು ನನ್ನ ಹತ್ರ ಒಂದು ಫೋಟೋ ಐತೆ. ಓಕೆ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ಐತೆ. ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಏನಿದ್ರೆ ಸ್ಟಾಪ್ ಮಾಡಿಲ್ಲ ಅಂತ ಅಂದರೆ ರಿಪ್ಲೈ ಏನಿದೆ ಆಸ್ ಫರ್ ಮಾಡಿಬಿಡಿದಕ್ಕೆ. ಓಕೆ, ನಿಂದು ಮತ್ತು ಅದೇನಿದೆ ಸುದರ್ಶನ್ ಅಂತ ಇದ್ದಾನಲ್ಲ, ಒಂದು ಇಬ್ಬರದು ಸೇರಿಸಿ ಏನಿದೆ ಒಂದು ವಿಡಿಯೋ ಮಾಡ್ತೀನಿ ಸೋಷಿಯಲ್ ಮೀಡಿಯಾ ಒಳಗಡೆ. ಸೊ ವೈರಲ್ ಮಾಡಿಸೋದೇನು ನನಗೇನು ಕಷ್ಟ ಏನಿಲ್ಲ. ಓಕೆ, ಹೋಗೋದೇನಿದೆ ಹೋಗಿ ಚೆಕ್ಔಟ್ ಮಾಡ್ಕೊ. ಇನ್ಫ್ಲೂಯೆನ್ಸರ್ಸ್ ಎಲ್ಲ ಏನಿದೆ ಎಲ್ಲ ಕಡೆಯಿಂದ ನಾನು ಪ್ರಮೋಟ್ ಕೂಡ ಮಾಡಿಸ್ತೀನಿ. ಆಮೇಲೆ ಏನಿದೆ ಅದಾಯಿತು ಅಂತ ಇಟ್ಕೋ. ಸೊ ನಿಮ್ಮ ಮನೆ ಹತ್ರ ಬಂದು ಹುಡುಕ ಪೀಪಲ್ಸ್ ಏನೈತೆ, ನಿಮ್ಮ ಇಬ್ಬರ ಮೇಲೂ ಏನೈತೆ ಆರಾಮ ಅಂತ ಅಂದ್ರೂ ಕೂಡ 2 ರಿಂದ 3 ಲಕ್ಷ ಮೇಲೆ ಏನಿದೆ. ಸೊ ನೀವು ಮಾಡಿರೋ ಫ್ರಾಡ್ಸ್ ಸ್ಕ್ಯಾಮ್ಸ್ ಏನಿದೆ ಹಾಕ್ಬಿಡ್ತೀನಿ ಆಮೇಲೆ. ಓಕೆ, ಇವಾಗ ಏನಿದೆ ನಿಮ್ಮ ಪೀಪಲ್ಸ್ಗೆ ಏನಿದೆ ಕಾಲ್ ಮಾಡಿ ಮಾತಾಡೋದು ಇದೆಲ್ಲ ಆಗೈತೆ ಅಂದರೆ ಮತ್ತೇನಿದೆ ಶುರು ಮಾಡ್ತಿದ್ಯಾ ಅಂತಂದ್ರೂ ಈಗ ಹೇಳ್ಬಿಡು. ಇಲ್ಲ ಬ್ರೋ ಮಾಡ್ತೀನಿ ನಾನು, ನೀವೇನು ಬೇಕೋ ಮಾಡ್ಕೊಳ್ಳಿ ಅಂತ ಅಂದರೆ ಅದು ಕೂಡ ಏನಿದೆ ಹಾಕ್ಬಿಡು. ನಾನು ಏನೈತೆ ನಾನು ಕೂಡ ಈಗಲೇ ಮಾಡಿ ನಿಮ್ಮ ಮೇಲೆ ಏನಿದೆ ವಿಡಿಯೋ ಮಾಡಿ ಲಿಂಕ್ ಕಳಿಸ್ತೀನಿ, ಹೋಗಿ ಚೆಕ್ ಮಾಡ್ಕೊ ಒಂದ್ಸಲ. ನೀನು ಯಾವ ಊರಲ್ಲಿ ಇದೆಯಲ್ಲ ನಿಮ್ಮ ಊರವರೇ ಬರ್ತಾರೆ ನೀನು ಹತ್ರ ಮಾತಾಡ್ಕೊತಾರೆ. ನಾನೇನು ಮಾತಾಡೋ ಅವಶ್ಯಕತೆನೇ ಬರಲ್ಲ, ಎಲ್ಲ ಕೂಡ ಅವರೇ ನೋಡ್ಕೊತಾರೆ. ಓಕೆ, ಪೊಲೀಸ್ದಾಗುತ್ತೋ ಇದಾಗುತ್ತಲ್ಲ ಅವರೇ ನೋಡ್ಕೊತಾರಲ್ಲ ಕೂಡ. ಸೋಷಿಯಲ್ ಮೀಡಿಯಾ ಒಳಗಡೆ ಏನೈತಲ್ಲ ನಿನ್ನ ಮೇಲೆ ಒಂದು ವಿಡಿಯೋ ಮಾಡಿ ಬಿಸಾಕ್ತೀನಿ ಈಗಲೇ ಏನೈತೆ. ಆ್ಯಂಡ್ ಸುದರ್ಶನ್ ಮೇಲೂ ಕೂಡ ಒಂದು
ಓಕೆ, ಈಗಲೇ ಕ್ಲಾರಿಟಿ ಕೊಡ್ತೀನಿ ಅದ್ರ ಬಗ್ಗೆ ನಿಂಗೆ. ಸೊ ಆ್ಯಸ್ ಫಾಸ್ಟ್ ಏನೈತೆ ನನಗೆ ಇದೇ ಒಂದು ವಿಡಿಯೋ ಆಡಿಯೋಗಂದಿದೆ, ಸ್ವಲ್ಪ ಬೇಗ ರೆಸ್ಪಾಂಡ್ ಮಾಡಿಬಿಡು. ಇಲ್ಲ ಬ್ರೋ ಸ್ಟಾಪ್ ಮಾಡ್ತೀನಿ ಅಂತಂದರೆ ಸ್ಟಾಪ್ ಮಾಡ್ಕೊ, ಇಲ್ಲ ಬ್ರೋ ಶುರು ಮಾಡ್ತೀನಿ ಅಂತಂದರೆ ಅದು ಕೂಡ ಹೇಳ್ಬಿಡು ನನಗೆ. ಓಕೆ, ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ ನನಗೆ. ಇನ್ನೂ ಒಂದು ಆಡಿಯೋ ಇದೆ, ಕೇಳಿಸ್ಕೊಂಡು ಬನ್ನಿ. ಬರೋದು ರಿಫಂಡ್ ಮಾಡಿಸು, ಇನ್ನು ಯಾರ್ಯಾರ್ದು ಮಾಡಿಸ್ತೀಯ ಮಾಡಿಸು. ನೀನು ಕೂಡ ನಾನು ನಿಂದೇನೈತಿ ವಿಡಿಯೋ ಮಾಡೋದೇನಿದೆ ಆಗ್ತೀನಿ, ಅದಕ್ಕೆ ನೀನು ಆನ್ಸರ್ ಮಾಡಿಲ್ಲ, ಬೇಗೇನಿದೆ ನಂಗೆ ಆನ್ಸರ್ ಮಾಡಿಬಿಡು. ಓಕೆ, 1000 ಜನಕ್ಕೆ ಪ್ರಾಬ್ಲಮ್ ಕಟ್ಕೊ, 10,000 ಜನ ನಿಮ್ಮ ಮನೆ ಹತ್ರ ಬರೋ ನಾನು ಮಾತಾಡ್ತೀನಿ ಏನೈತೆ. ಭಾರತದಲ್ಲಿ PUC ಆದ್ಮೇಲೆ ಜಾಬ್ ಹುಡ್ಕೋದಕ್ಕೆ ತುಂಬಾ ಜನ ಶುರು ಮಾಡ್ತಾರೆ. ಅಂಡ್ ಮದುವೆ ಆಗಿ ಮನೆಯಲ್ಲಿ ಇರುವಂತಹ ಹೆಂಗಸರು ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ವರ್ಕ್ ಫ್ರಮ್ ಹೋಮ್ಗೆ ಹೈಯೆಸ್ಟ್ ಆಗಿ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅನ್ನೋದು ಲೀಗಲ್ ಆಗಿ ಇದ್ರೂ ಕೂಡ ಇದರಲ್ಲಿ ಆಗ್ತಿರುವಂತಹ ಮೋಸಕ್ಕೆ ಮನೆ ಮಠ ಮಾರ್ಕೊಂಡಿದ್ದು ಸ್ಟೂಡೆಂಟ್ಸ್ ಮತ್ತು ಗೃಹಿಣಿಯರು. ಎಸ್, ಇವರ ಒಂದು ದೊಡ್ಡ ಗ್ರೂಪ್ ಇದೆ. ಇದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಟ್ರೈನಿಂಗ್ ಕೊಟ್ಟು ನಿಮ್ಮನ್ನ ಫೂಲ್ ಮಾಡ್ತಿದ್ದಾರೆ. ಒಂದು ಸತ್ಯದ ಮಾತು ಹೇಳ್ತೀನಿ, ಈ ಇನ್ಫ್ಲುಯೆನ್ಸರ್ ಫೇಮ್, ದುಬೈ ಟ್ರಿಪ್, ಅಚೀವರ್ಸ್ ಕ್ಲಬ್, ಲಕ್ಸುರಿ ಲೈಫ್ ಸ್ಟೈಲ್, 6 ಡಿಜಿಟ್ ಇನ್ಕಮ್ ಎಲ್ಲ ಕೂಡ ನಿಮ್ಮನ್ನ ಅವರ ಬಲೆಯಲ್ಲಿ ಬೀಳ್ಸ್ಕೊಳ್ಳೋದಿಕ್ಕೆ ಯೂಸ್ ಮಾಡ್ಕೊಳ್ಳುವಂತಹ ಚೀಪ್ ಟ್ರಿಕ್ಸ್. ನಿಮ್ಮ ಕನಸು, ನಿಮ್ಮ ದುಡುಕಿನ ನಿರ್ಧಾರ, ನಿಮ್ಮ ಬಡತನದ ನೋವನ್ನೇ ಮಾರ್ಕೆಟಿಂಗ್ ವೆಪನ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಅವನ ಇನ್ಸ್ಟಾ ರೀಲ್ಸ್ನಲ್ಲಿ ನಗು ಕಾಣುತ್ತೆ, ಬಟ್ ಆ ನಗುವಿನ ಹಿಂದೆ ನೂರಾರು ಮಂದಿಯ ಆಸೆ ಪಾಳ್ಬಿದ್ದಿರೋದು ನಿಮಗೆ ಗೊತ್ತಾಗೋದಿಲ್ಲ. ನಿಮ್ಮ ದುಡ್ಡಿಗೂ ನಿಮ್ಮ ಕನಸಿಗೂ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ. ಇನ್ಯಾರೋ ಇನ್ಫ್ಲುಯೆನ್ಸರ್ ಅಲ್ಲ, ಅಚೀವರ್ ಅಲ್ಲ, ನೀವೇ ನಿಮ್ಮ ಕನಸಿನ ಓನರ್ ಆಗಿರಬೇಕು. ಆಗೋದು ಕೂಡ ನಿಮ್ಮ ಕೈಯಲ್ಲೇ ಇದೆ, ಬದಲಾಗೋದು ನಿಮ್ಮ ಮನಸ್ಸಿನಿಂದ. ಈಗಾನೇ ಈ ಫ್ರಾಡ್ಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಡಿ. ಸತ್ಯ ಗೊತ್ತಾಗುತ್ತೆ, ಆದರೆ ಆಗ ಕೈ ಮೀರಿ ಹೋಗಿರುತ್ತೆ. ಆದ್ದರಿಂದ ಮತ್ತೆ ಬದಲಾಗ್ತೀನಿ ಅನ್ನೋ ಬದಲು ಈಗಲೇ ಬದಲಾಗಿ ಎಚ್ಚೆತ್ಕೊಳ್ಳಿ. ಚಾಯ್ಸ್ ನಿಮ್ದೆ. ಬುದ್ಧಿವಂತರಾಗ್ತೀರಾ ಅಥವಾ ಇನ್ಫ್ಲುಯೆನ್ಸರ್ನ ನೆಕ್ಸ್ಟ್ ಬಕ್ರಾ ಆಗ್ತೀರಾ? ನೀವೇ ಯೋಚನೆ ಮಾಡಿ.